ಊರುಳ್ಳೇನಿ ದೊಡ್ಡದಾಗ ಇತ್ಕೊಂಡು ಮಂಜಕಾಯಿ ನಿಮ್ದು ಊರು. ಸ್ವಲ್ಪ ದೊಡ್ಡೂರಮ್ಮ ನಮ್ಮೂರ್ಗಿನಾನ ಒಂದೀಟ್ ದೊಡ್ಡೂರು ಕಣೆ ದುರ್ಗ. ಎಲ್ಲ ಮನೆಗಳಂದ್ರೇ ಬೈಲಾಗ ಇದೆ. ಇದೇ ನೋಡಿ ನಮ್ಮ ಅಣ್ಣಯ್ರ ಮನೆಗೆ ಇಲ್ಲಿರೋದು. ಈಗ ಕಾಣಿಸ್ತಾ ಐತಲ್ಲ, ಇದೇ ನಮ್ಮ ಅಣ್ಣಯ್ರ ಮನೆ. ನಿಮ್ಮ ಅಣ್ಣಯ್ರು ಯೋಚನೆ ಮಂಜಕಾಯ. ನಮ್ಮ ಅಣ್ಣಯ್ರು ಅವರು ಮೂವರು ಒಬ್ಬೇನ ಆಗಿತ್ತು. ಅವನು ಸತ್ತೋಗ್ಬಿಟ್ಟ. ಯಾಕೋ ಹುಷಾರಿರ್ಲಿಲ್ಲ, ಹಂಗಿದ್ಕಿದ್ದಂಗೆ ಯಾಕೋ ಎದೆ ನೋವು ಬಂದು ಅದೇ ಹೋಗ್ಬಿಟ್ಟ. ಇನ್ನು ಇಬ್ಬರಾಳ ಇದ್ದಾರೆ. ಇವಾಗ ಇಬ್ಬರಾಳು ಇಲ್ಲೇ ಇದ್ದಾರಮ್ಮ ಸದ್ಯಕ್ಕೆ. ಇವ್ರಿಗಿಬ್ರು ಗಂಡು ಮಕ್ಕಳು, ಅವ್ರಿಗೊಂದು ಹೆಣ್ಣು ಒಂದು ಗಂಡು. ಎಲ್ಲಾರ ಸೆನಕ ಇದ್ದಾರೆ. ಇವಾಗೇನು ಅಂದ್ರೆ ಬಡತನ ಆದ್ರೂ ಪರವಾಗಿಲ್ಲಮ್ಮ, ನಮ್ಮ ತವ್ರ ಮನೆಗೆ ಸೆನಕ ಇದ್ದಾರೆ. ಅವಾಗ ನಾನು ಸುಮ್ಮನೆ ಕೊಟ್ಟು ಮಾಡಿದ್ರು ಮಾಡ್ತಿದ್ದೆ ಕಣೆ ನಮ್ಮ ಸುಗುಣನ್ನ. ನಾನು ಯಾತು ಇಲ್ಲ ಅಂತ ಹೇಳಿ ಕೊಡಲಿಲ್ಲ. ಅವರು ಅವತ್ತಿಂದ ಅವತ್ತೇ ಆಗ್ಲೇಳು ನಮ್ಮ ಅಣ್ಣಯ್ಯರು ನಿಮ್ಮದೇ ಇದ್ದಾರೆ ಕಣಮ್ಮ. ಇವಾಗ ಬೇರೆ ಕಷ್ಟ ಸುಖ ಒಟ್ಟು ಅನುಭವಿಸಿದ್ರ ಅವ್ರಿಗೆ ಎಲ್ಲ ಭಾಳ ಚೆನ್ನಾಗಿ ಅರ್ಥ ಆಗೈತಿ. ಕಷ್ಟ ಅಂದ್ರೇನು ಸುಖ ಅಂದ್ರೇನು. ಇನ್ನು ಕಷ್ಟ ಸುಖ ಅನುಭವಿಸ್ತಾರಿಗೆ ಗೊತ್ತಿರೋದು ಕಣೆ. ಇವೇನು ಅನುಭವಿಸ್ತಿರಲ್ವಲ್ಲ ಅವಕ್ಕೆ ಯಾತು ಗೊತ್ತಿರಲ್ಲ. ಕಷ್ಟ ಸುಖ ಅಂದ್ರೇನು, ಅಕ್ಕ ತಂಗಿಯರು ಅಂದ್ರೇನು, ಹೆಂಡ್ತಿ ಅಂದ್ರೇನು ಯಾತು ಗೊತ್ತಿರಲ್ಲ ಅವಕ್ಕೆ. ನಮ್ಮ ಅಣ್ಣಯ್ಯರು ಸಾಸಿಗೆ ಮಸ್ತಾಗಿ ಇಕ್ಕಿರು ಪಾಪ. ಅದಕ್ಕೆ ಯಾಕನ ಪಾಪ ಸೆನಕಿಲ್ದಂಗಾಗಿ ಯಾಕನ ಕಿಡ್ನಿ ಫೇಲ್ ಆಗಿ ಪಾಪ ಸೋತು ಹೋಗ್ಬಿಡ್ತು. ಮಸ್ತಾಗಿ ಇಕ್ಕಿರು ಕಣೆ. ಹಂಗೆ ಮತ್ತೆ ಇವಾಗಿನ ಕಾಯಿಲೆಗಳು ಹೇಳೋಕ್ಕೆ ಆಗಲ್ಲ. ನಡಿ ಹೋಗೋಣ. ಅಣ್ಣ ಅಣ್ಣ ಅತ್ತೆ ಬರತ್ತೆ, ಯಾವಾಗ ಬನ್ರಿ? ಇದೇ ತಾನೇ ಬಂದ್ವಪ್ಪ. ಅಣ್ಣ ಎಲ್ಗೋಗ್ಯಾನಪ್ಪ? ಐತೆ ಅಪ್ಪ, ಇನ್ನೂ ಅಲ್ಲಿ ಪಾತ್ರೆ ತೊಳಿತಾ ಇತ್ತೇನೋ. ನಾನೆಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಅದಕ್ಕೆ ಅಪ್ಪ ಸ್ವಲ್ಪ ಪಾತ್ರೆ ಇದ್ವಲ್ಲ ತೊಳಿತಾ ಇತ್ತು. ಕೂತ್ಕೊಳ್ರತ್ತೆ, ಕರಿತೀನಿ. ಅಪ್ಪ ಅಪ್ಪ ಬಾರಪ್ಪ, ಅತ್ತೆ ಬಂದೈತೆ. ಹುಡುಗರೆಲ್ಲ ಸೆನಕ ಇದ್ದಾವೇನಪ್ಪ? ಚೆನ್ನಾಗಿದ್ದಾವತ್ತೆ. ಇಬ್ಬರು ಸ್ಕೂಲ್ಗೆ ಹೋಗಿದ್ದಾರೆ. ಬೆಳಗ್ಗೆ ತಿಂಡಿ ಮಾಡಿ ಅವರಿಬ್ರು ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಇವಾಗ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನೆಲ ಗಿಲ ಎಲ್ಲ ಒರೆಸ್ಬೇಕು ಅಂತೇಳಿ ಅದಕ್ಕೆ ಅಪ್ಪ ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಡ್ತಿತ್ತು. ಅದಕ್ಕೆ ನಾನೆಲ್ಲ ನೆಲ ಒರೆಸ್ಕೊಂಬರೋಣ ಅಂತ ಹೇಳಿ ಎಲ್ಲ ನೆಲ ಒರೆಸ್ತಿದ್ದೆ. ನೋಡಿ ಎಷ್ಟು ಕಷ್ಟ. ಅಯ್ಯೋ ದೇವ್ರೆ, ಪಾಪ ಇದ್ಕಿದ್ದಂಗೆ ಅವಳಿಗೆ ಇಂಥದ್ದು ಆಗ್ಬಾರ್ದಾಗಿತ್ತಲ್ಲೇ. ಹೋಗತ್ತ. ಮನೆಯಾಗೆ ಹೆಂಗಸ್ರಿಲ್ಲ ಅಂದಮೇಲೆ ಗಂಡಸ್ರೆಲ್ಲ ಮಾಡ್ಕೋಬೇಕಂದ್ರೆ ಭಾಳ ಕಷ್ಟ. ಏನು ಮಾಡೋಣತ್ತೆ, ನಮ್ಮ ಮನೆ ಬಾರ. ದೇವ್ರಂಬನಿಂಥ ಪರಿಸ್ಥಿತಿ ಕೊಟ್ಟ. ನನ್ನ ಹೆಂಡ್ತಿ ಇದ್ದಿದ್ರೆ ಸಾಕಾಗಿತ್ತು. ಅವಳ ಮಕ್ಕಳು ನೋಡ್ಕೊಂಡು ಅವಳ ಮನೆಯಾಗೆಲ್ಲ ನೋಡ್ಕೊಂಡು ಜವಾಬ್ದಾರಿಯಿಂದನ ಎಲ್ಲ ಕೆಲಸ ಮಾಡ್ಕೊಂಬಳು. ಏನು ಮಾಡೋಣ, ಇವತ್ತು ಅವಳು ಇಲ್ಲದಕ್ಕೆ ನಮಗಿಂಥ ಪರಿಸ್ಥಿತಿ. ಅದಕ್ಕೆ ಮತ್ತೆ ಮನೆಯಾಗೆ ಹೆಣ್ಮಕ್ಳು ಇರಬೇಕು ಅನ್ನೋದು. ತಡಿಯತ್ತೆ, ಕರಿತೀನಿ. ಇಲ್ಲಿ ಪಾತ್ರೆ ತೊಳಿತಾ ಐತೆ, ಅಪ್ಪ ಮನೆ ಹಿಂದೆ ಕರಿತೀನಿ ತಡಿ. ನೋಡಿ ಒಟ್ಟು ಕಷ್ಟ ಪಾಪ. ಇಬ್ಬರಳೇನೆ ನಮ್ಮ ಅಣ್ಣನೂ ಇವನೇ ಮಾಡ್ಕೊಂತಾರೆ. ಅವರೆಲ್ಲ ಈ ಕೊಡೋರು ಯೋಸ್ತಿನ ಕೊಡ್ತಾರೆ. ಇನ್ನೊಬ್ರು ಅಣ್ಣ, ಯಾರ ಅಣ್ಣನೇ ಹೆಂಡ್ತಿ ಅವಳೊಂದು ಸ್ವಲ್ಪ ನಮ್ಮ ಅತ್ತೆ, ಇನ್ನೊಬ್ರು ದೊಡ್ಡ ಅತ್ತೆ ಒಂದು ಸ್ವಲ್ಪ ಕ್ಯಾತೇಳು. ಅವಳು ಸೇರಲ್ಲ. ಹಿಂಗೆ ಅಣ್ಣ ತಮ್ಗಳಂದ್ಮೇಲೆ ಒಬ್ರಿಗೊಬ್ರು ಆಗಲ್ಲ ಕಣಿ. ಒಂದಿನ ಕೊಟ್ಟಾರ, 2 ದಿನ ಕೊಟ್ಟಾರೋ ಕೊಡಲ್ಲ. ಅತ್ತೆ ಪಾಪ ಇವರೇ ಮಾಡ್ಕೊಂತಾರೆ. ಏನು ಮಾಡ್ತಿ, ಅಕ್ಕೆ ಅತ್ತ ನಮ್ಮ ಸುಗುಣನ್ನ ಇಲ್ಲಿಗೆ ಕೊಟ್ರತ್ತ ಭಾಳ ಒಳ್ಳೆ ಹುಡ್ಗ ಕಣಿ. ನಾವು ಬಡವರು ಅಂತ ಕೊಡಲಿಲ್ಲ. ಕೇಳಿರು ನನ್ನ ಮಗಳು ಓದೇವಳೆ ಚೆನ್ನಾಗಿರೋ ಕೆಲಸದಾರಿಗೆ ಕೊಡ್ತೀವಿ ಅಂತಂದು ಆಗ ಅಂತರಿಗೆ ತಂಡಕ್ಕೆ ಕೊಟ್ಟಿದ್ದಾತು. ಸುಮ್ಮನೆ ಕೊಟ್ಟು ಮಾಡು. ಕೊಟ್ಟು ಮಾಡಿರಿ ಸುಗುಣನು ಚೆನ್ನಾಗಿರ್ತಾಳತ್ತ. ಪಾಪ ಇವ್ರದ್ದು ಕಷ್ಟ ನೋಡು. ಅವರು ಎಲ್ಲ ತೊಳ್ಕೊಂಬೋದು, ಅಡುಗೆ ಮಾಡೋದು, ಹುಡುಗರು ರೆಡಿ ಮಾಡೋದು. ಪಾಪ ನಿಮ್ಮ ಅಣ್ಣ ಪಾತ್ರೆ ತೊಳಿತೈತಿ, ಅಣ್ಣ ಅಡುಗೆ ಮನೆಯಾಗೆಲ್ಲ ಕ್ಲೀನ್ ಮಾಡ್ತೈತೆ. ಗಂಡು ಮಕ್ಕಳು ಇಂಥವೆಲ್ಲ ಮಾಡೋಕ್ಕಾಗಲ್ಲ. ಏನೋ ಒಂದಿನ ಮಾಡ್ಕೊಬೋದು. ಎಲ್ಲ ಹೆಂಡ್ತಿಯರೆಲ್ಲ ಊರಿಪಾರಿಗೆ ಹೋದಾಗ ಒಂದಿನ ಮಾಡ್ಕೊಬೋದು, 2 ದಿನ ಮಾಡ್ಕೊಬೋದು ಅಷ್ಟೇ. ದಿನ ಮಾಡ್ಕೋಬೇಕಂದ್ರೆ ಎಂಥ ಗಂಡಸ್ರಿಗೂ ಬೇಜಾರಾಗುತ್ತೆ ಕಣಕ್ಕೆ. ಸುಮ್ಮನೆ ಕೊಟ್ಟು ಮದುವೆ ಮಾಡಿ. ಹೆಂಗಾತ ಕೇಳೋದೆಲ್ಲ ಏನಂಬುತ್ತೆ ನೋಡ ನಿಮ್ಮ ಅಣ್ಣ. ಹತ್ತಿರ ಬಂದರು ಬಾರಪ್ಪ. ಅಣ್ಣ ಚೆನ್ನಾಗಿದ್ಯೇನೋ? ನೋಡಮ್ಮ ಹಿಂಗೆ ಇದೀವಿ. ಏನು ಮಾಡೋಣಮ್ಮ, ನಮ್ದು ಯಾತ್ರೆ ಸೇಂದನೋ ಏನು. ಹೇಳ್ಬಾರ್ದು ಕಣಮ್ಮ ನಮ್ದು. ಏನಮ್ಮ ಸೆನಕ ಇದ್ರಿ ನೀವೆಲ್ಲನ? ಚೆನ್ನಾಗಿದ್ದೀವಿ ಕಣಣ್ಣ, ನಾವೆಲ್ಲ ಚೆನ್ನಾಗಿದ್ದೀವಿ. ಏನೋ ಸ್ವಲ್ಪ ಮಾತಾಡ್ಬೇಕಾಯ್ತು, ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದು. ಕೂಕಳಣ್ಣ ಕೂತ್ಕ. ಇಲ್ಲ ಕಣಮ್ಮ, ಈಗ ಪಾತ್ರೆ ತೊಳೆಯೋಕೆ ಕೂಕೊಂಡಿದ್ನ, ಕಾಲೆಲ್ಲ ಇಟ್ಕೊಂಡಂಗೆ ಆಗ್ತವೆ. ಈಗ ಸ್ಯಾನೆ ಹೊತ್ತು ಕೂಕೊಂಡ್ರೆ ಆಗಲ್ಲ. ನಾನು ಹಿಂಗೆ ಕಾಲು ಸಾಸ್ಕೊಂಡು ಹಿಂಗೆ ಮುಸ್ರುಗಳೆಲ್ಲ ತೊಳೆದಿಕ್ತೀನಿ. ಹಿಂಗೆ ಅಡುಗೆ ಮನೆ ಅದೆಲ್ಲ ಇವನು ಸಕಡ ಮಾಡ್ಕೊಂತಾನೆ. ಏನು ಮಾಡ್ಕೆ ಮನೆ ಕೊಟ್ಟು ಆಳ್ಡಿರಿ, ಇನ್ನು ಯಾರು ಇಲ್ವಲ್ಲ ಮಾಡೋರು. ನಾನು ಇವನೇ ಮಾಡ್ಕೋಬೇಕು. ಅದಕ್ಕೆ ಅತ್ತ ಒಬ್ರಿಗೊಬ್ರು ಹಿಂಗೆ ಸಕಡ ಮಾಡ್ಕೊಂತೀವಿ ಮನೆಗಳು ದೊಡ್ಡ. ಅತ್ತೆ ಬರ್ರತ್ತೆ, ತಿಂಡಿ ತಿಂದು ಬರ್ರಿ. ಚಿತ್ರಾನ್ನ ಮಾಡಿದ್ದೆ. ಬೇಡಪ್ಪ, ತಿಂಡಿ ಏನು ಬೇಡ, ನಾವು ತಿನ್ಕೊಂಬಂದ್ವಿ. ಏನು ಬೇಡ. ಅದಕ್ಕೆ ನಾನು ಅಣ್ಣ ನೀನು ಅವತ್ತು ಹೇಳಿದ್ದಲ್ಲ ಫೋನ್ ಮಾಡಿ, ಹಿಂಗೆ ಈಟೆ ಕಣಮ್ಮ ಯಾರನ್ನ ಹೆಣ್ಣಿದ್ರೆ ಹೇಳು ಅಂತ ಹೇಳ್ದಲ್ಲ. ಅದಕ್ಕೆ ನಮ್ಮ ಸುಗುಣನ್ನೇ ಕೊಡ್ತೀವಿ, ಮದುವೆ ಮಾಡ್ಕೇಳ್ರಿ. ಧರಣಿಗೆ. ನಮ್ಮ ಧರಣಿಗೆ ನಿನ್ನ ಮಗಳನ್ನ ಕೊಡ್ತೀಯ? ನಿನ್ನ ಮಗಳದ್ದು ಅಲ್ಲೇ ಮದುವೆ ಆಗೈತಲ್ಲಮ್ಮ. ಮದುವೆ ಆಗೈತೆ, ಹಾಲೇನೆ ಚೆನ್ನಾಗೈತಾರೆ ಅಂತ ಹೇಳ್ತಿದ್ದೆ. ಇವಾಗ ಯಾಕಮ್ಮ ನಿನ್ನ ಮಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ? ಅವಾಗ ಕೇಳೋಕ್ಕೆ ಕೊಡಲ್ಲ, ನಿಮ್ದು ಯಾತೈತೆ ಅಂತ ಕೇಳ್ತೀರಾ ಅಂತ ಗಲಾಟೆ ಮಾಡಿದ್ದೆ. ಅಣ್ಣ ಇವಾಗ ಅದನ್ನೆಲ್ಲ ಬಿಟ್ಟಾಕ್ಬಿಡ್ರಿ. ಹಳೇದು ಇವಾಗ ಕೈ ಕೊಡಲಿಲ್ಲ, ನೀವು ಮಾಡ್ಕೊಂಬ್ಲಿಲ್ಲ, ಅದೆಲ್ಲ ಬಿಟ್ಟಾಕ್ರಿ. ಇವಾಗ ಅದನ್ನೇ ಮಾತಾಡ್ತಿದ್ರೆ ಆಗಲ್ಲ. ಇವಾಗೇನು, ಇವಾಗ ಸುಗುಣನ ಗಂಡ ಡೈವರ್ಸ್ ಕೊಟ್ಟವನೆ. ಸುಗುಣ ಬಂದು ಇವ್ರ ಮನೆಯಾಗ ಇದ್ದಾಳೆ. ಅವನು ಯಾರೋ ಇನ್ನೊಬ್ಳು ಹುಡುಗಿ ಸವಾಸ ಮಾಡಿಬಿಟ್ಟು ಅವಳು ಹಿಂದೆ ಹೋಗ್ಬಿಟ್ಟವನೆ. ಅದಕ್ಕೇನೆ ಇವಾಗ ಸುಗುಣಂದೇನೋ ತಪ್ಪಿಲ್ಲ ಇದ್ರಾಗೆ.
ಅವಳು ಅವಳ ಕೆಲಸ ಏನೋ ಮಾಡ್ಕೊಂಡು ಅವ್ರ ಮನೆಯಾಗೆ ಇದ್ಲು. ಇವಾಗ ಅಲ್ಲಿರೋದು ಬೇಡ, ನಮ್ಮ ಅಣ್ಣನ ಮಗ್ಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತೇಳಿ ಕರ್ಕೊಂಬಂದು ಇಕ್ಕೇನೈತೆ ಮಂಜಕಾಯಿ. ಅದಕ್ಕೇನೆ ಹಿಂಗಾಗೈತೆ, ಅವ್ರದ್ದು ಒಂದಿಟ್ಟು ಎಡವಟ್ಟ ಆಗಿ ಕರ್ಕೊಂಬಂದು ಇಕ್ಕೇನೈತೆ. ಅದಕ್ಕೆ ಸುಮ್ಮನೆ ಮದುವೆ ಮಾಡ್ಕೇಳ್ರಿ. ಅದಕ್ಕೆ ಬಾರಮ್ಮ ನಮ್ಮ ಅಣ್ಣ ಇಂತಕ್ಕೆ ಹೋಗಿ ಬರೋಣ ಅಂತ ಅದಕ್ಕೆ ನಾವು ಬಂದ್ವಿ. ನಾವು ಊರೇನೆ, ಇವ್ರ ಮನೆ ಪಕ್ಕದಗಳವ್ರೇನೆ. ಇವರು ಅಳಿಯ ಬೇರೆ ಯಾರನ್ನೂ ಕರ್ಕೊಂಡೋಗಿಲ್ಲ. ನನ್ನ ಆದ್ನಿ ಒಬ್ಳು, ಅವಳು ಡೈವರ್ಸ್ ಕೊಟ್ಟು ಬಂದಿದ್ಲು, ಅವಳನ್ನ ಮದುವೆ ಆಗಿದ್ದಾನೆ. ಅದಕ್ಕಾಗಿನ ಇವಾಗ ಸುಗುಣಂದು ಏನು ತಪ್ಪಿಲ್ಲಲ್ಲ, ಅವಂದೇನೆ. ಅಲ್ಲ ಇದೇನಮ್ಮ ನೀನು ಹಿಂಗೆ ಹೇಳ್ತೀಯ? ಚೆನ್ನಾಗಿದ್ದಾರೆ ಕಣಣ ಅಂತ ಹೇಳ್ತಿದ್ದೆ, ಯಾವಾಗ ಫೋನ್ ಮಾಡಿದೆ. ಸೆನಕೈದಾರೆ ಕಣಣ ನನ್ನ ಮಗಳು, ಒಳ್ಳೆಯ ಎಲ್ಲ ಸೆನಕೈದ್ದಾರೆ, ಒಳ್ಳೆ ಕೆಲಸದಾರು ಅಂತ ಹೇಳ್ತಿದ್ದೆ. ಹೇಳ್ತಿದ್ದಣ ಹಿಂಗಾಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತು? ಸಿರಿತನ ಬಡತನ ಯಾವತ್ತೂ ಶಾಶ್ವತ ಅಲ್ಲ ಅಂತ ಗೊತ್ತಾಯ್ತು. ಯಾವಾಗೆಲ್ಲ ಕೆಲಸ ಐತೆ ಅಂತ ಕೊಟ್ವಿ, ಅದು ಇಲ್ದಂಗೆ ಆಯ್ತು. ಏನಾನ ಮಾಡ್ಕೊಂಡು ಏನಾನ ಆಯ್ತು ಕಣಣ್ಣ, ಅವ್ರದ್ದು ಹೇಳ್ಬಾರ್ದು. ಅದಕ್ಕೆ ಒಟ್ಟು ಡೈವರ್ಸ್ ಕೊಟ್ಟಾಳ ನನ್ನ ಮಗಳು. ನೀನು ಹೇಳ್ತಿದ್ದಲ್ಲ, ಅದಕ್ಕೆ ಆತ ನಮ್ಮ ಧರಣಿಗೆ ಕೊಟ್ಟು ಮದುವೆ ಮಾಡೋಣ ಅಂತ. ಪಾಪ ನಿಮ್ಮ ಕಷ್ಟನೂ ನೋಡೋಕ್ಕಾಗಲ್ಲ. ನೀವೇ ಮನೆಯಾಗೆ ಹೆಣ್ಮಕ್ಳಿಲ್ಲ ಅಂದಮೇಲೆ ನೀವೇ ಅಡುಗೆ ಮಾಡ್ಕೋಬೇಕು, ಕಸ ಹೊಡ್ಕೋಬೇಕು, ನೆಲ ತೊಳ್ಕೋಬೇಕು, ಮನೆಯಾಗೆಲ್ಲ ಪ್ರತಿಯೊಂದು ಕೆಲಸನೂ ನೀವೇ ಮಾಡ್ಕೋಬೇಕಂದ್ರೆ ಪಾಪ ಗಂಡಸ್ರ ಕೈಲೇ ಆಗಲ್ಲ ಕಣಣ್ಣ. ಅದಕ್ಕೆ ನಾನು ಮದುವೆ ಮಾಡಿದರೆ ಇರೋರಿಬ್ರು ಗಂಡು ಮಕ್ಕಳು, ಅವರು ನಮ್ಮ ಅಣ್ಣನ ಮನೆಯೂ ಉಳಿತೈತೆ, ನನ್ನ ಮಗಳೂ ಚೆನ್ನಾಗಿರ್ತಾಳೆ ಅನ್ನೋದೊಂದು ನಿರ್ಧಾರ ಮಾಡ್ಕೊಂಡು ಅದಕ್ಕೆ ಬಂದಿದ್ದೀನಣ್ಣ. ವಿಟಲಿ, ಯಾರ ಬಂದವರಲ್ಲ, ಯಾರ ಇವರು? ಮಂಜ ಕಾಲ್ವೇನತ್ಗೆ ಅಣ್ಣ ಇಲ್ವೇ? ಇವಾಗ ಸುಗುಣನ್ನ ಕೊಟ್ಟು ಮದುವೆ ಮಾಡುತ್ತಂತೆ. ಅದಕ್ಕೇನೆ ಸುಗುಣನ್ನ ಮದುವೆ ಮಾಡ್ಕೊಳ್ರಿ ಅಂತ ಕೇಳಕ್ಕೆ ಬಂದೈತಿ. ಅವಾಗ ಕೇಳಿದ್ರೆ ಕೊಡಲ್ಲ ಅಂತಂದ್ರೆ ಅಲ್ಲ ಕಣೆ ಮಂಜಿ, ಅವತ್ತು ನೀನು ಕೊಟ್ಟು ಮದುವೆ ಮಾಡಿದರೆ ಇವತ್ತು ಇವ್ರ ಮನೆ ಹಿಂಗೆ ಆಗ್ತಿರ್ಲಿಲ್ಲ. ಹೇಳ್ಬಾರ್ದು ಇವ್ರ ಮನೆ ಪರಿಸ್ಥಿತಿನ. ನಮ್ಮ ಮನೆಯಾಗ ಇವತ್ತು ನಾವು, ನನ್ನ ಮಗ, ಸೊಸೆ, ನಾವು, ನಮ್ಮ ಅಯ್ಯಪ್ಪ ಎಲ್ಲರೂ ಸೆನಕಿದ್ದೀವಿ. ಇವ್ರ ಮನೆಯಾಗ ಇವತ್ತು ಯಾರೂ ಸೆನಕಿಲ್ಲ. ಬಿಡು ದೊಡ್ಡಮ್ಮ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಏನು ಹೇಳ್ಕೊಂತೀರ ಎಲ್ಲರ ಹತ್ರನೂ. ನಾವೇನೇನು ಅದೇ ಬೇಕಲ್ಲೂ ನನ್ನ ಹೆಂಡ್ತಿನೇನಾದರೂ ಅದೇ ಬೇಕಲ್ಲಿ ಏನಾದರೂ ಮಾಡ್ಕೊಂಡಿದ್ದಾಳ? ಏನಿಲ್ಲ, ಅವಳಿಗೇನು ಹುಷಾರಿಲ್ದಂಗಾಗಿ ಪಾಪ ದೇವ್ರಮ್ಮನು ಅವಳ ಆಯಸ್ಸಷ್ಟಕ್ಕೆ ಬರ್ದಿದ್ದ ಅನಿಸುತ್ತೆ. ಅವಳ ಹಣೆ ಬರ ಅಷ್ಟಕ್ಕಿತ್ತು ಅನಿಸುತ್ತೆ. ಅನ್ನದ ಋಣ ಎಷ್ಟಕ್ಕಿರುತ್ತೋ ಅಷ್ಟು ತಕ್ಕ ಅಷ್ಟೇ. ನಾನಾಗಲಿ ನೀನಾಗಲಿ ಯಾರೇ ಆಗಲಿ ಅನ್ನದ ಋಣ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕಣ್ ದೊಡ್ಡಮ್ಮ. ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಏನು ಹೇಳ್ತೀಯಾ? ಅಲ್ಲ ಹೇಳಿದ್ದು. ಇವತ್ತು ನೋಡು, ನಿನ್ನೆ ಹೆಂಡ್ತಿನೂ ಓದ್ಲು. ಇವತ್ತು ನಿಮ್ಮ ಅಮ್ಮಯ್ಯ ಎಲ್ಲರೂ ಹೋದ್ರು ನಿಮ್ಮ ಮನೆಯಾಗಿ. ಹೆಂಗುಸ್ರೆ ಇಲ್ದಂಗೆ ಆದರು. ಬರೀ 2 ಹುಡುಗರು, ಅವು ಗಂಡು ಹುಡುಗರು, ಇವು 2 ಮನೆಯ ಮಾಡಾರಿಲ್ಲ. ಅಲ್ಲ ಅವಾಗ ಕೊಟ್ಟು ಮದುವೆ ಮಾಡಿದರೆ ಮಂಜಕ್ಕ ಹಿಂಗೆ ಆಗ್ತಿರ್ಲಿಲ್ಲ ನಿಮ್ಮ ಮನೆ. ನಿಮ್ಮ ಅಣ್ಣಯ್ಯ, ನಿಮ್ಮ ಅತ್ತಿಗೆ ಇವರೆಲ್ಲ ಹಿಂಗೆ ಆಗ್ತಿರ್ಲಿಲ್ಲ. ಬಿಡೋಕ್ಕೆ ಇವಾಗ ಕೊಟ್ಟು ನನ್ನ ಕೈ ಹಿಡಿತೀನಿ ನನ್ನ ಮಗಳನ್ನ. ಇವಾಗ ನನ್ನ ಮಗಳನ್ನ ಕೊಟ್ಟರೆ ನಿಮ್ಮ ಮನೆಯಾಗೆ ನಿಮ್ಮದೇ ಇಡ್ತಾಳೆ. ಚೆನ್ನಾಗಿರ್ತಾಳೆ ಅಷ್ಟೇ. ಕೊಟ್ಟು ಮಾಡು. ಆದರೆ ಇವಾಗ ಏನೇಂದ್ರು ನಾಳೆ 2 ಹುಡುಗರು ಇದಾವೆ. ಅಣ್ಣ ಇದ್ದಾನ ಅದಕ್ಕೆ? ನಿಮ್ಮ ಅಣ್ಣಯ್ಯ ಎಲ್ಲ ಹೋಗಿರ್ಬೇಕಪ್ಪ, ಹೇಳ್ತೀನಿ ಹೇಳಿ ಬಂದಾಗ. ನೋಡು ಮಂಜಕ್ಕ, ನಮ್ಮ ಅತ್ತಿಗಂತೂ ಸಿರಿ ಆಗ್ಬಿಟ್ಟೈತಿ. ನಮ್ಮ ಮನೆಯಾಗ ಎಲ್ಲ ಸೆನಕೈದೀವಿ. ಇವಾಗ ನನ್ನ ಹೆಂಡ್ತಿ ಬೇರೆ ಸೋತ್ಲು, ನಮ್ಮ ಪಾಪನ ನಮ್ಮ ಸೊಸೆ ಬೇರೆ ಸಾಯ್ತು. ಅದಕ್ಕೂ ನಿಮ್ಮ ಅತ್ತಿಗಂತೂ ಸಿರಿ ಆಗ್ಬಿಟ್ಟೈತಿ. ಅಯ್ಯೋ ಬಿಡೋಣ, ನೀನು ಅವ್ರು ಯಾರೋ ಇದು ಮಾಡ್ಕೊಂತಾರೆ ಅಂತ ಹೇಳಿ ಏನು ಮಾಡೋಕ್ಕಾಗುತ್ತೆ? ಅದನ್ನೆಲ್ಲ ಈಗ ಹುಟ್ಟು ಸಾವು ಏನು ಯಾರೇನೇನು ಕಂಡಿರಲ್ಲ. ಯಾವಾಗಾದ್ರೂ ಸಾಯ್ಬೋದು, ಯಾವಾಗಾದ್ರೂ ಹುಟ್ಟಬೋದು. ಅದನ್ನೆಲ್ಲ ಯಾರು ಕಂಡಿರಲ್ಲ. ಸುಮ್ಮನಿರು. ಈ ಅಮ್ಮ ಹಂಗೇನೆ ದುರ್ಗಾ, ಇವಳು ನಮ್ಮ ದೊಡ್ಡಣ್ಣನ ಹೆಂಡ್ತಿ. ಇವಳು ಒಂದು ಸ್ವಲ್ಪನ ಇವಾಗ ನಮ್ಮ ಅಣ್ಣನ ಹೆಂಡ್ತಿಗೆ ಹಿಂಗಾಗಿರೋದ್ಕೂ, ನಮ್ಮ ಅಣ್ಣನ ಮಗುಗೆ ಹಿಂಗಾಗಿರೋದ್ಕೇನೆ ಒಂದಿಟ್ಟು ಆಡ್ಕೊಂಡು ನಗ್ತಾರೆ. ಅಣ್ಣ ತಮ್ಮಳೆ ಅಷ್ಟೇ ಅಲ್ಲ, ಒಂದಿಟ್ಟು ಯಾರನ್ನ ಇದಾಗ್ಯಾರ, ಅವ್ರಿಗಿನ ಒಂದು ಸ್ವಲ್ಪ ಕೀಳಾಗ್ಯಾವ್ರಂದ್ರೆ ಹೆಂಗೆ ನೋಡ್ತಾರೆ ಅಂತ. ಮುಂದುವರೆದ್ರೆ ನೋಡಲ್ಲ, ಸ್ವಲ್ಪ ಕೀಳಾಗಿದಾರಂದ್ರೆ ಹಿಂಗೆ ಅಲ್ಲುದ್ರಂಗೆ ನಗ್ತಾರೆ. ಮುಂದುವರೆದ್ರನ್ನ ಬೇಕಾದ್ರೆ ನೋಡಿ ಹೊಟ್ಟೆ ಉಕ್ಕಂತಾರೆ ಹೊರತು ಚೆನ್ನಾಗಿದ್ರೆ ನೋಡಿ ಸಹಿಸ್ಕೆಮಲ್ಲ ಕಣೆ. ಅದಕ್ಕೆ ಮತ್ತೆ ಇವ್ರಿಗೆಲ್ಲನ ಎದ್ಗೊಳ್ದಂಗೆ ನೀನು ಸುಮ್ಮನೆ ಕೊಟ್ಟು ಸುಮ್ಮನೆ ಮದುವೆ ಮಾಡೋದು ಕಲ್ಕ. ಇವರು ಚೆನ್ನಾಗಿರ್ತಾರೆ, ಇವ್ರ ಮಕ್ಳು ಚೆನ್ನಾಗಿರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ಹಂಗ ಈಗಳಮ್ಮ ಒಟ್ಟು ಮದುವೆ ಮಾಡಿದ್ಮೇಲೆ ನಮ್ಮ ಮನೆಯಾಗೆ ಸರಿಯಾಗಿ ಚೆನ್ನಾಗಿತ್ಕೊಂಡು ಹೋದ್ರೆ, ಈಗ ಅಮ್ಮ ಬಡತನ ಇದು ಪರವಾಗಿಲ್ಲ, ನಾವು ಉಳಿಸೋದು ಬೇಡ. ನಾವು ಈಗ 200 ರೂಪಾಯಿ ದುಡಿದ್ರೆ 100 ರೂಪಾಯಿ ತಿಂದು 100 ರೂಪಾಯಿ ಉಳಿಸು ಅಂತ ಹೇಳ್ತೀವಿ. ನಾವು ಅಷ್ಟು ನಾವು ನಿಮ್ಮದೇ ಇದೀವಿ ಕಣಮ್ಮ. ಇವತ್ತು ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋದಾದ್ರೆ ಮಾಡು, ನಿನ್ನಿಷ್ಟ. ಕೊಡ್ತೀನಿ ಅಂತ ಬಂದಿದ್ಯಾ. ಈಗ ನಮ್ಮ ಮನೆಯಾಗೂ ಯಾರೂ ಇಲ್ಲ, ನಮಗೂ ಮುದ್ದೆ ಮಾಡಿ ಕರಿಲ್ಲ, ಏನಿಲ್ಲ. ನಾನು ಹಚ್ಕೊಡ್ಬೇಕು, ನನ್ನ ಮಗ ಒಗ್ಗರಣೆ ಹಾಕಬೇಕು, ನನ್ನ ಮೊಸರು ತೊಳಿಬೇಕು, ಅವನಲ್ಲಿ ಕ್ಲೀನ್ ಮಾಡಬೇಕು. ಬರೀ ಹಿಂಗೆ ಕಣಮ್ಮ ನಮ್ಮದು. ಹೇಳ್ಬಾರ್ದು ಇರೋ ಪರಿಸ್ಥಿತಿ ಹೇಳ್ಕೋಬೇಕಲ್ಲ ಮತ್ತೆ. ಹೇಳೋಣ, ಇರೋದು ಹೇಳ್ಕೋಬೇಕು, ಇಲ್ಲದ್ದೆಲ್ಲ ಯಾರು ಹೇಳ್ಕೊಂಬಕ್ಕಾಗುತ್ತೇಳು? ಇರೋದು ಹೇಳ್ಕೊಂಡ್ರೆ ಏನಾಗಲ್ಲ, ಸುಮ್ಕಿರು. ಏನೋ ಆಗೈತೇನೋ ಅನಿವಾರ್ಯ. ಅಮ್ಮನಿಗೆ ಸರಿ ಆಗ್ಬಿಟ್ಟೈತಿ. ನಾವು ಮನೆಯ ಮಗ ಸೊಸೆ ಎಲ್ಲ ಸೆನಕೈದಾರೆ ಅಂತ ಹೇಳಿ. ನಮ್ಮ ಅವ್ರ ಮನೆಗೆಲ್ಲ ಚೆನ್ನಾಗಿರ್ತಾರ. ನಮ್ಮಂತರ್ನೆಲ್ಲ ನೋಡಿ ಹೊಟ್ಟೆ ಉರಿ ಎಲ್ಲ ಆಡ್ಕೊಂಡು ನಗ್ತಾರೆ. ಚೆನ್ನಾಗಿದ್ದಿದ್ರೆ ನೋಡಿ ಬೇಕಾದ್ರೆ ಹೊಟ್ಟೆ ಉರ್ಕೊಂಬರು. ಹಿಂಗಾಗಿರೋದಕ್ಕೆ ನೋಡಿ ನಗ್ತಾರೆ ಕಣಮ್ಮ. ಏನು ಮಾಡೋಕ್ಕಾಗಲ್ಲ.
ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಣ್ಣರ ಮನೇಲಿ ಎಂಥ ಪರಿಸ್ಥಿತಿ ಐತೆ. ನಮ್ಮ ಅಣ್ಣನ ಮಗ ಇವನೇ ಧರಣಿ ಅಂತ ಹೇಳಿ, ಇವನೇ ನಮ್ಮ ಅಣ್ಣ ವಿಠಲ ಅಂತ ಹೇಳಿ, ಇನ್ನೊಂದು ಅಣ್ಣ ಇದ್ದಾನೆ, ಅವನು ದೊಡ್ಡಣ್ಣನ ಹೆಂಡ್ತಿ ಇವಾಗ ಬಂದಿರೋದು ಅಯ್ಯಮ್ಮ, ಬಂದಿದ್ಲಲ್ಲ ಅಯ್ಯಮ್ಮ ದೊಡ್ಡಣ್ಣನ ಹೆಂಡ್ತಿ. ಅವ್ರ ಮನೇಲೆಲ್ಲ ಚೆನ್ನಾಗಿದ್ದಾರೆ. ನಮ್ಮ ದೊಡ್ಡಣ್ಣನ ಹೆಂಡ್ತಿ ಮಗಳು ಎಲ್ಲ ಚೆನ್ನಾಗಿದ್ದಾರೆ. ಇವಾಗ ಈ ಅಣ್ಣನ ಮನೇಲಿ ಹಿಂಗಾಗಿರೋದಕ್ಕೆ ಅವಾಗ ಇವರೇ ಹೇಳಿದ್ದು ನನಗೆ ಹೆಣ್ಣು ಕೊಡಬೇಡ ಅಂತ ಹೇಳಿ. ನಮ್ಮ ದೊಡ್ಡಣ್ಣನ ಹೆಂಡ್ತಿನೇ ಹೇಳಿದ್ದು, ಹೆಣ್ಣು ಕೊಡಬೇಡ ಕಣೆ, ಓದಿಸ್ತಾ ಇದೆಯಾ, ಯಾರಿಗಾನ ಒಳ್ಳೆಯರಿ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಹೇಳ್ದಾಳೆ ಇವಳೇನೆ. ನಮ್ಮ ದೊಡ್ಡಣ್ಣನ ಹೆಂಡ್ತಿ. ಅದಕ್ಕೆ ಇವಾಗ ಕೊಡಕ್ಕೆ ಬಂದಿದ್ನಿ, ನನ್ನ ಮಗಳನ್ನ ಕೊಡ್ತೀನಿ ಅಂತ ಹೇಳಕ್ಕೆ ಬಂದಿದ್ನಿ. ಅದಕ್ಕೆ ನಮ್ಮ ಮನೇಲಿ ಎಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳಿ ಹೇಳಕ್ಕೆ ಬಂದವಳೆ. ಎಲ್ಲೋದ್ರೂ ಇಂಥ ಜನಗಳು ಇದ್ದೇ ಇರ್ತಾರೆ. ಯಾವ ಊರಾಗಿಂಥ ಜನಗಳು ಇಲ್ಲ, ತುಂಬಿ ತುಳುಕಾಡ್ತೈತೆ ಇದೇನೆ. ಕೇಣಿ ಮಾಡೋರು, ಯಾರನ್ನ ಕೆಟ್ಟೋದ್ರೆ ಆಡ್ಕೊಂಡು ಹೋಗೋರು, ಚೆನ್ನಾಗಿದ್ರೆ ನೋಡಿ ಹೊಟ್ಟೆ ಉರ್ಕೊಳ್ಳೋರು, ಇಂಥ ಎಲ್ಲ ಕಡೆನೂ ಊರುಗಳಲ್ಲಿ ತುಂಬಿ ತುಳುಕ್ತಾ ಇದ್ದೇನೆ. ಅದಕ್ಕೇನೆ ಇವಾಗ ಪಾಪ ನೋಡ್ರಿ, ನಮ್ಮ ಅಣ್ಣ ಪಾತ್ರೆ ತೊಳಿಬೇಕು, ಇವನೇ ಅಡುಗೆ ಮಾಡಬೇಕು, ಇಬ್ರು ಗಂಡು ಮಕ್ಕಳಿದ್ದಾರೆ, ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸುಗುಣನ್ನ ಕೊಟ್ಟು ಮದುವೆ ಮಾಡಿದ್ರೆ ಈ ಮನೇನೂ ಒಂದು ಚೆನ್ನಾಗಿರುತ್ತಲ್ಲ ಅನಿಸುತ್ತೆ. ಏನಂತೀರಾ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.